ಈಗ 32 ಕುಂಟೆನ ಮೊನ್ನೆ ಇನ್ನು ನಮ್ಮಮ್ಮ ಇಷ್ಟೆಲ್ಲ ಖರ್ಚಾಗಿ ಹಿಂಗೆಲ್ಲ ಮಾಡಿದ್ರು ಇದಿಲ್ವಲ್ಲ ಅಂತ 32 ಕುಂಟೆ ದಾನ ಮಾಡಿದ್ರೆ ಅದಕ್ಕೂ ಹೋಗಿ ಅಬ್ಜೆಕ್ಷನ್ ಮಾಡಿ ವಿದ್ಯಾನಗರದಲ್ಲಿದೆ ಡೂಪ್ಲೆಕ್ಸ್ ಮನೆ ಇಲ್ಲ PG ಇದೀವಿ ಮೇಲೆ ಒಂದು ಡೂಪ್ಲೆಕ್ಸ್ ಮನೆ ಕಟ್ಕೊಂಡು 46 ಸೈಟ್ ಐತೆ ಅವಳು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಅವಳಿಗೂ 1.5 ಲಕ್ಷ ಸಂಬಳ ಪೋಸ್ಟ್ ಆಫೀಸ್ ಅಲ್ಲಿ ನೆಂಟೆ ಕೇಳಿದ್ರೆ ಎಲ್ಲ ನನ್ನ ಹೆಸರಲ್ಲಿದೆ ನಿಂದೇನು ಇಲ್ಲ ಹೋಗು ನಿನ್ ಮನೆನೇ ಅಲ್ಲ ನಿನ್ ಆಸ್ತಿನೆಲ್ಲ ನಿನ್ ಗಂಡಂದೇ ಏನು ಅಲ್ಲ ಶೂಸ್ ತಗೊಂಡ್ ಚಪ್ಪಲಿ ತಗೊಂಡ್ ಹೊಡೆದ ಕೇಳಕ್ ಹೋಗಿದ್ದಕ್ಕೆ ಗಂಡಂದಲ್ಲ ನಿಂದಲ್ಲ ನಿಮ್ ಅಪ್ಕರ್ಸಿಲ್ಲ ನಿನ್ನ ಆಸ್ತಿ ಅಲ್ಲ ಅಂತ ಅದನ್ನು ಸಹಿಸ್ಕೊಂಡು ಮಿನಿಸ್ಟರ್ ಏನ್ ಹೇಳ್ತಾರೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಂದ್ರೆ ನಾವು 1.5 ಲಕ್ಷ ಹೇಮಾವತಿ ಹಾಸ್ಪಿಟಲ್ ಅಲ್ಲಿ ಬಿದ್ದು ಈ ರಾಡ್ ಹಾಕಿದ್ರು ಸಹ ನಿಮ್ಮನ್ನ ಎಲ್ಲರೂ ಕರಿಬೇಕು ಅಲ್ಲಿಗೂ ಡಿಸ್ಚಾರ್ಜ್ ಮಾಡಿದ್ರು 3 ದಿನ ಆದ್ರೂ ದುಡ್ಡು ಕಟ್ತಾನೆ ಬಡ್ಡಿ ಸಾಲ ಮಾಡಿ ಕಟ್ ಬಂದೆ ನನ್ನ ಹತ್ರ ಕೆಲಸನೂ ಇಲ್ಲ ನನಗೆ ಲಿವರ್ ಸಿರೋಸಿಸ್ ಆಗಿ ಹಲವಾರು ಇದಾಗಿ ನಾನು ಅನಾರೋಗ್ಯದಿಂದ ಅಳ್ತಾ ಇದ್ದೀನಿ ನಾನು ಎಲ್ಲಿಂದ ಕಟ್ಲಿ ಕೆಲಸ ಇಲ್ಲ ಇಲ್ಲ ಅಧಿಕಾರಿ ಇಲ್ಲ ನಮ್ಮ ಹತ್ರ ಎಲ್ಲ ತರನು ಇವರು ಅವ್ರಿಗೋಸ್ಕರನೇ ಇದ್ ಮಾಡ್ತಾವ್ರೆ ಇಲ್ಲಿ ಸರ್ಕಾರನೇ ಇದ್ ಮಾಡ್ತಾ ಇದ್ದ ನಮಗೆ ಯಾರಿಂದ ಹೇಳ್ಕೊಳ್ಳೋದು ಎಲ್ಲ ಮೀಡಿಯಾಗಳಿಗೆ ಹೋಗ್ಬೇಕು ಅಂದ್ರೆ ಎಲ್ಲ ಅದಕ್ಕೆ ರಾಷ್ಟ್ರಪತಿಗೂ ದಯಾಮರಣಕ್ಕೆ ಬರ್ದಿದೀವಿ ಅವ್ರಿಗೂ ಬಂದಿದೆ ಅಕ್ನಾನ್ಮೆಂಟ್ ಆಮೇಲೆ ಸಿದ್ದರಾಮಯ್ಯ ಅವ್ರಿಗೂ ಬರ್ದಿದೀವಿ ದಯಾಮರಣಕ್ಕೆ ಅವ್ರು ಎಲ್ಲ ಬಂದಿದೆ ಅಕ್ನಾನ್ಮೆಂಟ್ಗಳು ಬಂದಿದ್ದಾವೆ ಅವ್ರು ಇದು ಬಂದಿದೆ ಇದು ಪತ್ರನೂ ಬಂದೈತೆ ಯಾವ ರೀತಿನೂ ನಮಗಿಲ್ಲ ದಯಾಮರಣ ಕೊಡಿ ಎಲ್ಲ ಅಂತ ಹೇಳ್ತಾ ಇದ್ದೇವೆ ಆದ್ರೂ ನಮಗೆ ನ್ಯಾಯ ಸಿಗ್ತದೆ ಮಾತ್ರ ಅಧಿಕಾರ ಬಲ ಇಲ್ಲ ಹಣ ಬಲ ಇಲ್ಲ ಜನ ಬಲ ಇಲ್ಲ ನಾವ್ ಯಾವ ರೀತಿ ಬದುಕೋಣ ಇದ್ದೇವೆ ಎಲ್ಲನೂ ಪವರ್ ಇಂದ ಕೊಂಡ್ಕತಾವ್ನೆ ಅಧಿಕಾರದಿಂದ ಹಣದಿಂದ ಹನುಮೇಗೌಡ ತುಂಬಾ ಹಿಂಸೆ ಪಡ್ತಾವನೆ ನಾವು ಸಹಿಸೋ ಮೌನ ಹೋಗ್ತದೆ ಇಲ್ಲಿ ಹಾಸನ ಜನತೆಯಲ್ಲಿ ಏನು 100 ಜನನು ನಮ್ಮವ್ರವ್ರೆ ಯಾರು ಅವ್ನ ವಿರುದ್ಧ ಹೇಳಕ್ಕೆ ಭಯ ಪಡ್ತಾರೆ ಅವ್ನ್ ಹೇಳಿದ್ರೆ ನಿಮ್ಮ ಆಸ್ತಿ ಕೊಡಿ ನಿಮ್ಮನೆ ಕೊಡಿ ನಿಮ್ಮ ಇದನ್ ಕೊಡಿ ನೀವು ತಕೊಳ್ಳಿ ಹೋಗಿ ಅಂತ ಉಡಾಫೆಗೆ ಅವ್ರನ್ನ ವರ್ತಿಸಿ ದ್ವೇಷಿಸಿ ಅದಕ್ಕೆ ಹೇಮಾವತಿ ಹಾಸ್ಪಿಟಲ್ ನಿಮ್ಮ ಕರಿಯೋಣ ಅನ್ಕೊಂಡು ಈ 3 ದಿನ ಕಷ್ಟಪಟ್ಟು ಬರ್ಲಿಲ್ಲ ನೋಡ್ದ ಆಮೇಲೆ ಈ ACP ಅವರೆಲ್ಲ ಅವ್ರನ್ನೇ ಕಳ್ಸಿ ಮೆಡಿಕಲ್ ಎಲ್ಲ ಫೋನ್ ಮಾಡ್ಸವ್ನೆ ಎಲ್ಲ ಸುಳ್ಳು ನಿಜ ಅಂತ ಒಂದು ಫ್ರೆಂಡ್ ಕಳ್ಸವ್ನೆ ಅವ್ನ್ ಬರ್ಲಿಲ್ಲ ವಾಟ್ಸಪ್ ಮಾಡ್ದೆ ಇದಕ್ಕೆ ಫೋಟೋಗಳೆಲ್ಲ ಇದಾವೆ ಸರ್ಸಾಗ್ತಾ ಇದಾರೆ ಅವ್ರ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ನನ್ನ ಏನಿಲ್ಲ ಏನ್ ನೋಡ್ಕೊಳ್ಳಿ ಯಾವ ಕೋರ್ಟ್ಗೆ ಹೋಗ್ಲಿ ನಾನು 1.5 ತಿಂಗಳಾಗದೆ ಇನ್ನೂ ಬಿಚ್ಚಿಲ್ಲ ನಾನು ಏನ್ ಯಾವ ರೀತಿ ಏನ್ ಸರ್ ಸಿವಿಲ್ ಕೋರ್ಟ್ ಹೋಗಿದ್ರೆ ಎಲ್ಲಿಂದ ಹೋಗೋಣ ಸರ್ ನಾವ್ ಯಾವ